guys, welcome back to my YouTube channel, Kavis Vlog. ಸೊ ಇವತ್ತು ತುಂಬ ಅರ್ಜೆಂಟಲ್ಲಿ ಇದ್ದೀನಿ ಬಿಕಾಸ್ ಇವತ್ತು ನಂದು ಥರ್ಡ್ ಸೆಮ್ ಫಸ್ಟ್ ಎಕ್ಸಾಮ್ ಇದೆ. ಆಲ್ರೆಡಿ ನಾನು ರೆಡಿ ಆಗಿದ್ದೀನಿ, ಪೂಜೆ ಮಾಡಿಕೊಂಡು ಇವಾಗ ಹೊರಡೋದು. ಸೊ ಎಸ್ ಗೈಸ್, ನಾನು ನಿಮಗೇನೋ ಒಂದು ತೋರಿಸ್ಬೇಕು ಅಂತಲೇ ನಾನು ಇಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಐ ಗಾಟ್ ಮೈ ಫಸ್ಟ್ ಎವರ್ ಅಮೆರಿಕನ್ ಟೂರಿಸ್ಟ್ ಬ್ಯಾಗ್. ಇಟ್ಸ್ ಮೈ ಗೋ ಥ್ರೂ ಚಿಕ್ಕವಳಿದ್ದಾಗಿಂದನೂ ಅಂದ್ಕೊಳ್ತಾ ಇದ್ದೆ ಐ ವಾಂಟ್ ಬೈ ಅ ಬ್ಯಾಗ್ ಅಮೆರಿಕನ್ ಟೂರಿಸ್ಟ್ ಬ್ಯಾಗ್ ಅಂತ. ಫೈನಲಿ ಐ ಗಾಟ್ ಅ ಬ್ರ್ಯಾಂಡೆಡ್ ಬ್ಯಾಗ್ ಫಾರ್ ಮೈ ಕಾಲೇಜ್. ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಕ್ಯಾಚ್. The most important thing for exam is only watch. I have a watch. ನನ್ನ ಹತ್ರ ವಾಚ್ ಇದೆ, ಬಟ್ ಇಟ್ಸ್ ಮೈ ಮೋಸ್ಟ್ ಐ ಥಿಂಕ್ ಇಟ್ಸ್ ಮೈ ಫ್ರೆಂಡ್ಸ್ ವಾಚ್. ಚೆನ್ನಾಗಿ ಕಾಣಿಸುತ್ತಲ್ಲ, ಅದಕ್ಕೆ ಹಾಕೊಂಡಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎಕ್ಸಾಮ್ ಇಸ್ ಅವರ್ ID ಕಾರ್ಡ್. ಸೊ ಹಾಕೋಣ. ಬಟ್ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಹತ್ರ ಇದೆ, ಸೊ ಅವ್ರು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. Things calci, pen, pencil, scale, rubber. I have no sharpener because my pencil is a pen pencil. Water can. ನಾನು ಈ ಥರ ಯಾವಾಗಲೂ ಬರ್ಕೊಂಡು ಇಟ್ಕೊಂಡಿರ್ತೀನಿ. ಇದು ಬಂದು ಎಕ್ಸಾಮ್ ಟೈಮ್ ಟೇಬಲು, ಆ್ಯಂಡ್ ಇದು ಬಂದು ಡೂ ವೆಲ್, ಯು ಕ್ಯಾನ್ ಆ್ಯಂಡ್ ಯು ಡಿಡ್ ಇಟ್, ಆಲ್ ದಿ ಬೆಸ್ಟ್ ಅಮ್ಮು ಅಂತ ಬರ್ಕೊಂಡಿದ್ದೀನಿ. ಇಟ್ಸ್ ಮೈ ಸೈನ್. ದಿಸ್ ಸೈನ್ ಇದು ಆ್ಯಕ್ಚುಲಿ 9th ಸ್ಟ್ಯಾಂಡರ್ಡ್ ಇತ್ತಂದರೆ ನಾನು ಇದೇ ಸೈನ್ ಆಗ್ತಾ ಇರೋದು ಟಿಲ್ ಟುಡೇ. ಆ್ಯಂಡ್ ಮೈ ಅಮ್ಮ ಗಿವ್ಸ್ 100 rupees ಫಾರ್ ತಿಂಡಿ ತಿನ್ನೋಕ್ಕೆ. ಆಲ್ರೆಡಿ ಟೈಮ್ ಆಗಿದೆ, ನಮ್ಮ ಮನೇಲಿ ನಿಧಾನಕ್ಕೆ ತಿಂಡಿ ತಿನ್ನೋದು, ಸೊ ಅದಕ್ಕೆ ಹೋಟ್ಲಲ್ಲಿ ತಿಂಡಿ ತಿನ್ನಬೇಕು. ನಾನು ಈ ದುಡ್ಡನ್ನ ಖರ್ಚು ಮಾಡಲ್ಲ, ಬಿಕಾಸ್ ನಾನೊಂದು ಆನ್ಲೈನ್ ಆರ್ಡ್ರ್ ಮಾಡಿದ್ದೀನಿ ಫಾರ್ ಸೇಲ್. ಲಾಂಗ್ ಟೈಮ್ ವರ್ಷಕ್ಕೊಂದ್ಸಲ ಬಂದಿದ್ದ ನೋಡಿ ಗೈಸ್. ಓದಿದ್ಯೇನೋ, ಎಲ್ಲಿ ಕೊಡು ನೋಡಿ ಗೈಸ್, ನಮ್ಗಿನ್ನ ಜಾಸ್ತಿ ಓದಿದ ನೀವು. ಎಲ್ಲ ಓದ್ತವ್ರು ಕಷ್ಟಪಟ್ಟು. ಅಳಕಚ್ಚಳ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬಸ್ ಸ್ಟ್ಯಾಂಡ್ ಹತ್ರ ಆ ಸ್ಟೇಡಿಯಮಲ್ಲಿ ಆರಾಮ್ ಮಾಡಿದ್ರೆ ನೋಡ್ತೀನಿ ಈಗ ಮಾಡಿ ಕಾಣ್ತಲ್ಲ ನಿಮ್ಮ ಕೈ ಅದ
ನಾನು ನಮ್ಮಣ್ಣ ನಮ್ಮತ್ತಿಗೆ ಎಲ್ಲರೂ ಸೇರಿಕೊಂಡು ಹೊಸನಗರ ಜಾತ್ರೆಗೆ ಹೋದ್ವಿ. ಹೋದ ವರ್ಷವೂ ಬಂದಿದ್ವಿ, ಈ ವರ್ಷವೂ ಬರ್ತಾಯಿದ್ದೀವಿ. ಬಟ್ ಈ ಸಲ ತುಂಬಾ ಕ್ರೌಡ್ ಇತ್ತು. ಬೆಳಗ್ಗೆ ಮುಗಿಸ್ಕೊಂಡು ಮಧ್ಯಾಹ್ನ ಮನೆಗೆ ಬಂದು ಆಮೇಲೆ ರೆಡಿ ಮಾಡಿಕೊಂಡು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಪಟ್ ಅಂತ ಬಂದಿದ್ದೆ ಹೊಸನಗರಕ್ಕೆ. ಇಟ್ಸ್ ರಿಯಲಿ ಅಮೇಝಿಂಗ್ ಡೇ. ಆಬ್ವಿಯಸ್ಲಿ ಜಾತ್ರೆ ಅಂದರೆ ಎಲ್ಲ ಥರ ಆಟ ಇರುತ್ತೆ, ಬಟ್ ದಿಸ್ ಟೈಮ್ ಈಸ್ ಅ ಡಿಫ್ರೆಂಟ್ ಹಿಟ್ ಅಂತಲೇ ಹೇಳ್ಬೋದು. ವಿ ಡಿಡ್ ದಿಸ್. ಇದು ಫ್ರೈಡೇ ಈವ್ನಿಂಗ್, ಥರ್ಸ್ಡೇ ಫುಲ್ಲು ಎಲ್ಲ ಮಸ್ತಿ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಮೈಕೈ ಎಲ್ಲ ನೋವು ಮಾಡ್ಕೊಂಡು ಮಧ್ಯಾಹ್ನ ತನಕ ಮಲ್ಕೊಂಡು ಸಂಜೆ ಆಲ್ ಪ್ಲೇಡ್ ಕ್ರಿಕೆಟ್. ತುಂಬ ಚೆನ್ನಾಗಿತ್ತು ಮ್ಯಾಚ್. ನನಗೆ ಬ್ಯಾಟ್ ಎತ್ತಕ್ಕೂ ಹಂಗಾಗ್ತಿತ್ತು. ಆ ಜಾತ್ರೆಯಲ್ಲಿ ಆ ಗೇಮ್ ಆಡಿ ಜೀವ ಬಾಯಿಗೆ ಬಂದು ಅದಾದಮೇಲೆ ಸಾಟರ್ಡೆ ಶಿವಮೊಗ್ಗಕ್ಕೆ ಹೋಗ್ಬಿಟ್ಟು ಅಣ್ಣನ ಮನೆಯಿಂದ ನಮ್ಮ ಸ್ಕೂಟಿ ಎತ್ಕೊಂಡು ನಾವು ಬಂದ್ವಿ ನಮ್ಮೂರಿಗೆ. ಸಂಜೆ ಬಂದು ಮತ್ತೆ ಸಾಟರ್ಡೆ ಆಗಿರೋದ್ರಿಂದ ಚಾಟ್ಸ್ ತಿನ್ಸ್ಕೊಂಬರೋಣ ಅಂತ ಹೋದ್ವಿ. ನನ್ನ ನೋಸ್ ಪಿನ್ ಬಿದ್ದೋಗಿತ್ತು, ಸೊ ಅದು ಎಲ್ಲೋ ಮಿಸ್ ಆಗಿತ್ತು. ಮತ್ತೆ ಹೋಗಿ ಹೊಸ ನೋಸ್ ಪಿನ್ ತಗೊಂಡು ಹಾಕಿಸ್ಕೊಂಡು ದೇವ್ರಿಗೊಂದು ನಮಸ್ಕಾರ ಮಾಡಿ ಬಂದು ಹೂವು ಪ್ರಸಾದ ಕೊಟ್ಟರು ತಗೊಂಡು ನಾವು ಬಂದ್ವಿ ಚಾಟ್ಸ್ ಅಂಗಡಿಗೆ. ನನ್ನ ಫೇವ್ರೆಟ್ ಚಾಟ್ಸ್ ನೋಡಿದ್ರೆ ಬಾಗ್ಲಾಕ್ಬಿಟ್ಟಿತ್ತು. ಅಲ್ಲಿಂದ ಸೀದಾ ಹೋಗಿದ್ದೆ ತರಳಬಾಳು ಹುಣ್ಣಿಮೆ ಹತ್ರ. ಸಿಕ್ಕಾಪಟ್ಟೆ ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಅಲ್ಲಿ ಸಿರಿಗೆರೆ ಸ್ವಾಮೀಜಿಗಳು, ಯಡಿಯೂರಪ್ಪ ಅವರು ಹಾಗೂ ನಮ್ಮ ಕುಮಾರಸ್ವಾಮಿ ಅವರು ಬಂದಿದ್ದರು. ಎಲ್ಲ ನೋಡಿಕೊಂಡು ನಾವು ಮನೆಗೆ ಬಂದ್ವಿ. ಸಿರಿಗೆರೆ ಸ್ವಾಮೀಜಿಗಳು ಹೇಳಿದ್ದಾರೆ ಗೈಸ್ ದ್ಯಾಟ್ ನಾವು 5 ಕೋಟಿ ಅನುದಾನ ಮಾಡ್ತೀವಿ, VSLನ ಓಪನ್ ಮಾಡಿ ಅಂತ. ನೋಡಬೇಕು ಕುಮಾರಸ್ವಾಮಿ ಅವರು ಏನು ಮಾಡ್ತಾರೆ ಅಂತ. ಸೊ ಇಲ್ಲಿ ಕುಸ್ತಿ ನಡೆಯುತ್ತೆ 28 ಆನ್ವರ್ಡ್ಸ್ ನೈಟ್ ಆಗಿರೋದ್ರಿಂದ. ಸೊ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇತ್ತು. ತುಂಬ ಚೆನ್ನಾಗಿ ಸ್ಪೋರ್ಟ್ಸ್, ಕಬಡ್ಡಿ, ಖೋಖೋ, ವಾಲಿಬಾಲ್, ಬ್ಯಾಡ್ಮಿಂಟನ್, ಗ್ರಾಮೀಣ ಕ್ರೀಡೆ ಎವ್ರಿಥಿಂಗ್ ಇತ್ತು. ರಂಗೋಲಿ ಎಲ್ಲ ಬಿಡಿಸಿದ್ರು. ಇದೆಲ್ಲ ನೋಡಿಕೊಂಡು ಹೊರಟ್ವಿ ಮನೆಗೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.